ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಸಂಜನಾ ವ್ಲಾಗ್ಸ್. ನಾವಿವತ್ತು ಶ್ರೀ ಮುಕ್ತಿನಾಗ ಕ್ಷೇತ್ರದ ಇತಿಹಾಸ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಬೆಂಗಳೂರಿನ ಮೈಸೂರು ರಸ್ತೆ ಬಳಿ ಇರುವ ರಾಮೋಹಳ್ಳಿಯ ಶ್ರೀ ಮುಕ್ತಿನಾಗ ಕ್ಷೇತ್ರವು ಸರ್ಪಾರಾಧನೆಗೆ ಹೆಸರಾದ ಅತ್ಯಂತ ಪ್ರಸಿದ್ಧ ಹಾಗೂ ಪವಿತ್ರವಾದ ಧಾರ್ಮಿಕ ಕ್ಷೇತ್ರವಾಗಿದೆ. ಈ ಪ್ರದೇಶಕ್ಕೆ ಸುಮಾರು 200 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿದೆ. ಇಲ್ಲಿ ಒಂದಿಷ್ಟು ನಾಗರ ಹಾವಿನ ಹುತ್ತಗಳಿದ್ದು ನಾಗದೇವತೆಯ ವಾಸಸ್ಥಾನವಾಗಿತ್ತು. ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಸುಬ್ರಹ್ಮಣ್ಯ ಸ್ವಾಮಿಯು ಕನಸಿನಲ್ಲಿ ಕಾಣಿಸಿಕೊಂಡು ದಿವ್ಯ ಸಂದೇಶ ನೀಡಿದರೆಂಬ ನಂಬಿಕೆಯಿದೆ. ನಂತರ ಅವರು ಈ ಸ್ಥಳಕ್ಕೆ ಬಂದಾಗ ಸುಮಾರು 25 ಅಡಿ ಉದ್ದದ ಬೃಹತ್ ನಾಗರ ಹಾವನ್ನು ಕಂಡು ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ನಿರ್ಮಿಸಲು ಸಂಕಲ್ಪ ಮಾಡಿದರು. ಇಲ್ಲಿ ಪ್ರತಿಷ್ಠಾಪಿಸಲಾಗಿರುವ 7 ಎಡೆಯ ಮುಕ್ತಿನಾಗನ ಮೂರ್ತಿ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಏಕಶಿಲಾ ನಾಗರ ವಿಗ್ರಹಗಳಲ್ಲಿ ಒಂದಾಗಿದೆ. ಇದು ಸುಮಾರು 16 ಅಡಿ ಎತ್ತರವಿದ್ದು 36 ಟನ್ ತೂಕ ಹೊಂದಿದೆ. ಸನ್ನಿಧಾನದ ಆವರಣದಲ್ಲಿ 21 ಅಡಿ ಎತ್ತರದ ಹಾಗೂ 16 ಟನ್ ತೂಕದ ಬೃಹತ್ ಶಕ್ತಿಧಾರ ಸುಬ್ರಹ್ಮಣ್ಯ ಸ್ವಾಮಿಯ ಏಕಶಿಲಾ ವಿಗ್ರಹವಿದೆ. ಕ್ಷೇತ್ರದಲ್ಲಿ ಶ್ರೀ ಕಾರ್ಯಸಿದ್ಧಿ ವಿನಾಯಕ, ರೇಣುಕಾ ಯಲ್ಲಮ್ಮ, ಪಾತಾಳಮ್ಮ ಹಾಗೂ ಆದಿಮುಕ್ತನಾಗನ ದೇವಸ್ಥಾನಗಳಿವೆ. ಬಯಲಿನಲ್ಲಿರುವ ಪವಿತ್ರ ಹುತ್ತಕ್ಕೆ 9 ಪ್ರದಕ್ಷಿಣೆಯನ್ನು ಹಾಕಿದರೆ ಅವರು ಅಂದುಕೊಂಡ ಕಾರ್ಯಗಳು 90 ದಿನಗಳಲ್ಲಿ ಈಡೇರುತ್ತದೆ ಎಂಬ ದೃಢವಾದ ನಂಬಿಕೆ ಭಕ್ತರಲ್ಲಿದೆ. ಇಲ್ಲಿ ಸರ್ಪದೋಷ ಪರಿಹಾರಕ್ಕೆ ಪೂಜೆ, ಆಶ್ಲೇಷ ಬಲಿ ಹಾಗೂ ನಾಗಪ್ರತಿಷ್ಠಾಪನೆಗಳಂತಹ ವಿಶೇಷ ಪೂಜೆಗಳು ನಿರಂತರವಾಗಿ ನಡೆಯುತ್ತಲಿರುತ್ತವೆ. ಮುಕ್ತಿನಾಗ ಕ್ಷೇತ್ರವು ಕುಜದೋಷ, ಕಾಲಸರ್ಪದೋಷ, ನಾಗದೋಷ ಹಾಗೂ ವಿವಾಹ ಮತ್ತು ಸಂತಾನ ಸಂಬಂಧಿ ದೋಷಗಳಿಗೆ ಪರಿಹಾರ ನೀಡುವ ಪ್ರಸಿದ್ಧ ದೋಷ ನಿವಾರಣಾ ಕ್ಷೇತ್ರವಾಗಿದೆ. ಸುಮಾರು 107 ವರ್ಷಗಳ ಇತಿಹಾಸವಿರುವ ಪವಿತ್ರ ನಾಗಬನವು ಇಂದು ಪ್ರಸಿದ್ಧ ಆಧ್ಯಾತ್ಮಿಕ ಮತ್ತು ಪ್ರವಾಸಿ ತಾಣವಾಗಿ ಬೆಳೆದು ನಿಂತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸುನಿಲ್ ಸಂಜನಾ ವ್ಲಾಗ್ಸ್. ಪ್ಲೀಸ್ ಫಾಲೋ, ಶೇರ್ ಆ್ಯಂಡ್ ಲೈಕ್.